ಈ ವಿಡಿಯೋದಲ್ಲಿ ನಾನು ಹೇಳ್ತಿರೋ ಆನ್ಲೈನ್ ಸ್ಕ್ಯಾಮ್ ಮತ್ತು ಗೋಲ್ಡ್ ರಾಬರಿ ಇನ್ಸಿಡೆಂಟ್ ಯಾವುದೇ ಫಿಲ್ಮಿ ಸ್ಟೋರಿಗಿಂತ ಏನು ಕಮ್ಮಿ ಇಲ್ಲ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದ ವಿಡಿಯೋ. ಆನ್ಲೈನಲ್ಲಿ ಆನ್ಲೈನ್ ಆ್ಯಪ್ಸ್ ನಮ್ಮನ್ನು ಸ್ಕ್ಯಾಮ್ ಮಾಡಿದ್ರೆ ಇಲ್ಲಿಬ್ಬರು ಅತಿ ಬುದ್ಧಿವಂತರು. ಒಬ್ಬನ ಹೆಸರು ಸುಭಾಷ್ ಗುರ್ಜತ್ ಮತ್ತು ಇನ್ನೊಬ್ಬನ ಹೆಸರು ರಾಜ್ಕುಮಾರ್ ಮೀನಾ ಅಂತ. ಇವರು ಆನ್ಲೈನ್ ಆ್ಯಪ್ಗೆ ಸ್ಕ್ಯಾಮ್ ಮಾಡೋರೆ. ಅದು ಅಂತಿಂಥ ಸಣ್ಣ ಆ್ಯಪ್ ಏನಲ್ಲ. ನಾವೆಲ್ಲ ಆನ್ಲೈನಲ್ಲಿ ಶಾಪ್ ಮಾಡೋಕ್ಕೆ ಯೂಸ್ ಮಾಡೋ ಅಂಥ ಪ್ರಪಂಚದ ಒನ್ ಆಫ್ ದ ನಂಬರ್ 1 ಪ್ಲ್ಯಾಟ್ಫಾರ್ಮ್ ಆದ ಅಮೆಝಾನ್ನ. ಅದು ಎಷ್ಟು ಅಂದ್ಕೊಂಡಿದ್ದೀರಾ? ಬರೋಬ್ಬರಿ 30 ಕೋಟಿ. ಅದು ಯಾವ ರೀತಿ ಅಂದರೆ, ಆನ್ಲೈನ್ನಲ್ಲಿ ನಾವೇನಾನ ಆರ್ಡರ್ ಮಾಡಿದ್ರೆ ಪ್ರಾಡಕ್ಟ್ನ ರಿಟರ್ನ್ ಮಾಡೋ ಆಪ್ಷನ್ ಇರುತ್ತೆ. ಇದನ್ನು ಯೂಸ್ ಮಾಡಿಕೊಂಡು ದೊಡ್ಡ ದೊಡ್ಡ ವಸ್ತುಗಳನ್ನು ಆನ್ಲೈನ್ ಮೂಲಕ ಆರ್ಡರ್ ಮಾಡ್ತಿದ್ರು. ಜೊತೆಗೆ ಸಣ್ಣ ಪುಟ್ಟ ಐಟಮ್ಗಳನ್ನು ಕೂಡ ಆರ್ಡರ್ ಮಾಡ್ತಿದ್ರು. ಈ ದೊಡ್ಡ ದೊಡ್ಡ ಮೊತ್ತದ ಆರ್ಡರ್ಗೆ ಆನ್ಲೈನಲ್ಲೇ ಪೇ ಮಾಡ್ತಿದ್ರು. ಸಣ್ಣ ಪುಟ್ಟ ಐಟಮ್ಗಳನ್ನು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಗೆ ಹಾಕ್ತಿದ್ರು. ನೆಕ್ಸ್ಟ್ ಸ್ಟೆಪ್ ಯಾವುದನ್ನ ಟೈರ್ 2 ಸಿಟಿನ ಸೆಲೆಕ್ಟ್ ಮಾಡಿಕೊಂಡು ಆ ಲೊಕೇಶನ್ ಕೊಡ್ತಿದ್ರು. ಅದಾದಮೇಲೆ ಆರ್ಡರ್ ಡೆಲಿವರಿ ಟೈಮ್ಗೆ ಲೊಕೇಶನ್ಗೆ ಹೋಗಿ ಆರ್ಡರ್ನ ಟ್ರ್ಯಾಕ್ ಮಾಡ್ತಿದ್ರು. ಆಮೇಲೆ ಡೆಲಿವರಿ ಬಾಯ್ಗೆ ಕಾಲ್ ಮಾಡಿ ಒಂದು ಪ್ಲೇಸ್ಗೆ ಬರೋಕೆ ಹೇಳ್ತಿದ್ರು. ಡೆಲಿವರಿ ಬಾಯ್ ಬರ್ತಿದ್ದಂಗೆ ಅಲರ್ಟ್ ಆಗ್ತಿದ್ರು. ಡೆಲಿವರಿ ಬಾಯ್ ಬರ್ತಿದ್ದಂಗೆ ಅವರ ಜೊತೆ ಫ್ರೆಂಡ್ಲಿಯಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ ಗ್ಯಾಪಲ್ಲಿ ಸ್ಮಾಲ್ ಆರ್ಡರ್ OTPನ ದೊಡ್ಡ ಆರ್ಡರ್ OTPಗೆ ಹೇಳಿ, ಈ ದೊಡ್ಡ ಆರ್ಡರ್ OTPನ ಸ್ಮಾಲ್ ಆರ್ಡರ್ OTPಗೆ ಹೇಳ್ತಿದ್ರು. ನೆಕ್ಸ್ಟ್ ದೊಡ್ಡ ಮೊತ್ತದ ಪಾರ್ಸಲ್ಗೆ ಸಣ್ಣ ಮೊತ್ತದ ಅಮೌಂಟ್ ಪೇ ಮಾಡಿ ಸಣ್ಣ ಮೊತ್ತದ ಪಾರ್ಸಲ್ನ ರಿಟರ್ನ್ ಮಾಡಿ ಆನ್ಲೈನಲ್ಲಿ ಪೇ ಮಾಡಿರೋದನ್ನು ಕ್ಯಾನ್ಸಲ್ ಮಾಡ್ತಿದ್ರು. ಇದೇ ರೀತಿ ಮಾಡಿ ಪ್ಯಾನ್ ಇಂಡಿಯಾಗೆ ಅಂದರೆ ಕರ್ನಾಟಕ, ಡೆಲ್ಲಿ, ಬಿಹಾರ್, UP, ಕೇರಳ ಇದೇ ಥರ ಎಲ್ಲ ಕಡೆಯೂ ಹೋಗೋದು, ಆರ್ಡರ್ ಮಾಡೋದು, ಕ್ಯಾನ್ಸಲ್ ಮಾಡೋದು, ಸ್ಕ್ಯಾಮ್ ಮಾಡೋದು ರಿಪೀಟು. ಇಷ್ಟೆಲ್ಲ ತಲೆ ಓಡಿಸಿರೋ ಇವರ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಅಂದ್ಕೊಂಡಿದ್ದೀರಾ? ಇವರು ಡಿಗ್ರಿನೂ ಸಹ ಕಂಪ್ಲೀಟ್ ಮಾಡಿಲ್ಲ. ಬಟ್ ಇವರಿಗೆ ಈ ಡಿಜಿಟಲ್ ಮತ್ತು ಟೆಕ್ನಾಲಜಿ ಬಗ್ಗೆ ಇರೋ ನಾಲೆಡ್ಜಲ್ಲಿ ಇವರನ್ನು ಮೀರಿಸೋರೇ ಇಲ್ಲ. ಇದೆಲ್ಲ ನೋಡ್ತಿದ್ರೆ ತೆಲುಗುನಲ್ಲಿ ಒಂದು ಮೂವಿ ಇದೆ, ಕನುಲು ಕನುಲು ದೋಚಾಯಂಟೆ ಅಂತ. ಆ ಮೂವಿ ನೆನಪಾಗುತ್ತೆ. ಸ್ಕ್ಯಾಮ್ ಮಾಡೋದೆಲ್ಲ ಇಂಪಾರ್ಟೆಂಟು, ಆ ಸ್ಕ್ಯಾಮನ್ನು ಯಾವಾಗ ನಿಲ್ಲಿಸಬೇಕು ಅಂತ ತಿಳ್ಕೊಳೋದು ತುಂಬ ಇಂಪಾರ್ಟೆಂಟು. ಹಾಗಂತ ನೀವೇನಾನ ಟ್ರೈ ಮಾಡಿರಾ? ಸೊ ನೆಕ್ಸ್ಟ್ ಸ್ಕ್ಯಾಮ್ ಇನ್ಸಿಡೆಂಟ್ಗೆ ಹೋಗೋಣ. ಇದು ಸ್ಕ್ಯಾಮ್ ಅಲ್ಲ, ಒಂದು ಬ್ಯಾಂಕ್ ರಾಬರಿ. ಈ ರಾಬರಿ ಮಾಡಿದ್ದು ಒಬ್ಬ ಬೇಕ್ರಿ ಓನರ್. ಅದು SBIಯಲ್ಲಿ ಲೋನ್ ಕೊಟ್ಟಿಲ್ಲ ಅಂದ್ಬಿಟ್ಟು ಆ SBIಗೆ ಕೊಳ್ಳೆ ಹೊಡೆದು ಸುಮಾರು 13 ಕೋಟಿ ಬೆಲೆ ಬಾಳುವಷ್ಟು ಚಿನ್ನವನ್ನು ಕದ್ಕೊಂಡು ಸ್ವಂತ ಊರಲ್ಲಿ ಬಾವಿ ಒಳಗೆ ಹವಿಸಿಟ್ಟು ಪೊಲೀಸರಿಗೆ ಒಂದೇ ಒಂದು ಎವಿಡೆನ್ಸ್ ಕೂಡ ಬಿಡದಿರೋ ಹಾಗೆ ಕಳ್ಳತನ ಮಾಡಿರ್ತಾನೆ. ಈ ಕಳ್ಳತನಕ್ಕೆ ಆ ಬೇಕ್ರಿ ಓನರ್ ನೋಡಿದ್ದು ಮನಿ ಹೈಸ್ಟ್ ವೆಬ್ ಸೀರೀಸ್. ಈ ವಿಡಿಯೋದಲ್ಲಿ ಸುಮಾರು ಜನ ಈ ವೆಬ್ ಸೀರೀಸ್ನ ನೋಡೇ ಇರ್ತೀರ. ನೋಡಿರೋರು ಎಸ್ ಅಂತ ಕಮೆಂಟ್ ಮಾಡಿ. ದಾವಣಗೆರೆಯ ನ್ಯಾಮತಿ ಸಿಟಿಯಲ್ಲಿರೋ SBIಯಲ್ಲಿ ಕಳ್ಳತನ ಮಾಡಿ ಎಲ್ಲ ಚಿನ್ನನೂ ಕದ್ದು ಒಂದು ಸಣ್ಣ ಪ್ರೂಫ್ ಸಹ ಬಿಡದೆ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿರ್ತಾನೆ. ಈ ಕೇಸ್ನ ಸಾಲ್ವ್ ಮಾಡೋಕ್ಕೆ ಪೊಲೀಸರು ತಗೊಂಡ ಸಮಯ ಸುಮಾರು 6 ತಿಂಗಳು. 17.7 kg ಚಿನ್ನನ 35 ಅಡಿ ಆಳದ ಬಾವಿ ಒಳಗೆ ಸೇಫಾಗಿ ಎತ್ತಿಟ್ಟಿರ್ತಾನೆ. ಈ ಕಳ್ಳತನ ಮಾಡೋಕ್ಕೆ ಆ ಬೇಕ್ರಿ ಓನರ್ ಸುಮಾರು 6 ತಿಂಗಳು ಪ್ಲ್ಯಾನ್ ಮಾಡಿರ್ತಾನೆ. ಈ ರಾಬರಿ ಮಾಡೋಕ್ಕೆ ಮೇನ್ ರೀಸನ್ ಅಂದರೆ ಈ ಬೇಕ್ರಿ ಓನರ್ನ ಬಿಸ್ನೆಸ್ ಚೆನ್ನಾಗಿ ನಡೀತಿರುತ್ತೆ. ಸೊ ಅದಕ್ಕೆ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡೋಣ ಅಂತ ಈ ಬೇಕ್ರಿ ಓನರ್ ಡಿಸೈಡ್ ಮಾಡಿರ್ತಾನೆ. ಆಗ ಅವನಿಗೆ ಲೋನ್ನ ಅವಶ್ಯಕತೆ ಬರುತ್ತೆ. ಹಾಗಾಗಿ ನ್ಯಾಮತಿ ಸಿಟಿ SBI ಬ್ಯಾಂಕಲ್ಲಿ ಲೋನ್ಗೆ ಅಪ್ಲೈ ಮಾಡ್ತಾನೆ. ಸುಮಾರು 15 ಲಕ್ಷ ಲೋನ್ ಬೇಕಾಗಿರುತ್ತೆ. ಬಟ್ ಆ SBI ಇವನ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡುತ್ತೆ. ಯಾಕಂದರೆ ಇವನ ಸಿಬಿಲ್ ಸ್ಕೋರ್ ತುಂಬ ಕಮ್ಮಿ ಇರುತ್ತೆ. ನೆಕ್ಸ್ಟ್ ಇವಾಗ ಅವನು ಫ್ಯಾಮಿಲಿ ಹೆಸರಲ್ಲಿ ಲೋನ್ ಅಪ್ಲೈ ಮಾಡ್ತಾನೆ. ಆದರೆ ಆ ಲೋನ್ ಅಪ್ಲಿಕೇಶನ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಇವಾಗ ಆ ಬೇಕ್ರಿ ಓನರ್ಗೆ ತುಂಬ ಹರ್ಟ್ ಆಗುತ್ತೆ. ಇವಾಗ ಏನಾನ ಮಾಡಬೇಕು ಅಂತ ಡಿಸೈಡ್ ಮಾಡಿ ಆ ಬ್ಯಾಂಕ್ಗೆ ಕನ್ನ ಹಾಕಬೇಕು ಅಂತ ಫಿಕ್ಸ್ ಆಗಿ ಆ ಬ್ಯಾಂಕ್ನ ಬ್ಲೂ ಪ್ರಿಂಟ್ನ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂದರೆ ಎಷ್ಟು ಕಿಟಕಿಗಳು ಎಲ್ಲೆಲ್ಲಿವೆ, ಎಷ್ಟು ಕ್ಯಾಮ್ರಾಗಳಿವೆ ಎಲ್ಲ ಕ್ಲೀನಾಗಿ ಅನಾಲಿಸಿಸ್ ಮಾಡ್ತಾನೆ. ಈಗ ಕ್ಲೀನಾಗಿ ಪ್ಲ್ಯಾನ್ ಮಾಡಿಕೊಂಡು ನಾನು ಈ ಬ್ಯಾಂಕ್ನ ಯಾವ ಕಡೆಯಿಂದ ಎಂಟ್ರಿ ಕೊಡಬೇಕು, ಬ್ಯಾಂಕ್ನ ಲಾಕರ್ ಯಾವ ಕಡೆ ಇದೆ, ಆ ಲಾಕರ್ ಒಳಗಡೆ ಏನೇನಿರ್ಬೋದು ಎಲ್ಲ ಕ್ಯಾಲ್ಕುಲೇಷನ್ನ ಮಾಡ್ಕೊತಾರೆ ಈ ಬೇಕ್ರಿ ಓನರ್. ಈ ಬ್ಯಾಂಕ್ನ ಕೊಳ್ಳೆ ಹೊಡೆಯೋಕ್ಕೆ ಒಬ್ಬನ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ಅವರಿಗೆ ಗೊತ್ತಾಗುತ್ತೆ. ಸೊ ಅವರು ಫ್ಯಾಮಿಲಿಯಿಂದ 2 ಸೆಲೆಕ್ಟ್ ಮಾಡಿಕೊಂಡು ಹೊರಗಡೆಯಿಂದ 3 ಸೆಲೆಕ್ಟ್ ಮಾಡ್ಕೊತಾರೆ. ಟೋಟಲ್ 6 ಜನ ಸೇರಿಕೊಂಡು ಪ್ಲ್ಯಾನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಹಳೆ ಸ್ಕೂಲಲ್ಲಿ ಈ 6 ಜನ ಸೇರಿಕೊಂಡು ಅಲ್ಲಿ ಪ್ಲ್ಯಾನಿಂಗ್ನ ಮಾಡ್ತಾ ಇರ್ತಾರೆ. ಈ ಪ್ಲ್ಯಾನ್ ಮಾಡೋಕ್ಕೆ ಮುಂಚೆ ಈ ಮನಿ ಈಸ್ಟ್ ವೆಬ್ ಸೀರೀಸ್ನ ರಿಪೀಟೆಡ್ ಆಗಿ ನೋಡಿರ್ತಾರೆ. ಜೊತೆಗೆ ಸ್ವಲ್ಪ ಯೂಟ್ಯೂಬ್ ವೀಡಿಯೋಸ್, ಬೇರೆ ರಾಬರಿ ಮೂವೀಸ್ ಸಹ ನೋಡಿರ್ತಾರೆ. ಅದರಲ್ಲಿ ಒಂದು ಬ್ಯಾಂಕ್ನ ಯಾವ ರೀತಿ ರಾಬರಿ ಮಾಡಬೇಕು, ರಾಬರಿ ಮಾಡಿದ್ಮೇಲೆ ಅಲ್ಲಿಂದ ಯಾವ ರೀತಿ ಎಸ್ಕೇಪ್ ಆಗಬೇಕು, ಎಸ್ಕೇಪ್ಗೂ ಮುಂಚೆ ಪ್ರೂಫ್ಗಳು ಏನೇನಿರುತ್ತೆ,
ಅವುಗಳನ್ನೆಲ್ಲ ಯಾವ ರೀತಿ ನಾಶ ಮಾಡಬೇಕು ಎಲ್ಲ ಕ್ಲೀನಾಗಿ ಅಬ್ಸರ್ವ್ ಮಾಡಿ ಒಂದು ಸಣ್ಣ ಪ್ರೂಫ್ ಸಹ ಬಿಡ್ದಿರೋ ಹಾಗೆ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಸುಮಾರು 6 ತಿಂಗಳು ಪ್ಲ್ಯಾನ್ ಮಾಡ್ತಾರೆ. ಯಾರು ಇಲ್ಲದೆ ಇರೋ ನೈಟ್ ಟೈಮಲ್ಲಿ ಬ್ಯಾಂಕ್ಗೆ ಎಂಟ್ರಿ ಕೊಡ್ತಾರೆ. ಒಂದು ಜಾಗ ನೋಡ್ಕೊಂಡಿರ್ತಾರಲ್ಲ, ಆ ಕಿಟಕಿಯ ಕಂಬಿಗಳನ್ನು ಕಟ್ ಮಾಡಿ ಅದರಿಂದ ಎಂಟ್ರಿ ಕೊಡ್ತಾರೆ. ಆ ಕಿಟಕಿಯ ಕಂಬಿಗಳನ್ನು ಕಟ್ ಮಾಡೋಕ್ಕೆ ಗ್ಯಾಸ್ ಕಟರ್ ಮತ್ತು ಹೈಡ್ರಾಲಿಕ್ ಕಟರ್ನ ಯೂಸ್ ಮಾಡಿರ್ತಾರೆ. ಅದನ್ನು ಕಟ್ ಮಾಡಿ ಬ್ಯಾಂಕ್ ಒಳಕ್ಕೆ ಎಂಟ್ರಿ ಕೊಡ್ತಾರೆ. ಲಾಕರ್ ನೋಡ್ಕೊಂಡಿರ್ತಾರಲ್ಲ, ಆ ಲಾಕರ್ನ ಕಟ್ ಮಾಡೋಕ್ಕೆ ಗ್ಯಾಸ್ ಕಟರ್ನ ಯೂಸ್ ಮಾಡ್ತಾರೆ. ಈಗ ಲಾಕರ್ನ ಓಪನ್ ಮಾಡಿ ಸುಮಾರು 17.7 kg ಚಿನ್ನನ ಹೊತ್ಕೊಂಡು ಹೋಗ್ತಾರೆ. ಹೊರಗಡೆ ಹೋಗೋಕ್ಕೂ ಮುಂಚೆ ಫುಲ್ ಪ್ರಿಪೇರ್ ಆಗಿರ್ತಾರೆ. ಕೈಗಳೆಲ್ಲ ಗ್ಲೌಸ್ ಹಾಕ್ಕೊಂಡಿರ್ತಾರೆ, ಮುಖ ಎಲ್ಲ ಕವರ್ ಮಾಡ್ಕೊಂಡಿರ್ತಾರೆ, CC ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಆಗಬಾರ್ದು ಅಂತ. ಜೊತೆಗೆ ಹೋಗೋಕ್ಕೂ ಮುಂಚೆ CC ಕ್ಯಾಮ್ರಾ ಮತ್ತು ಹಾರ್ಡ್ ಡಿಸ್ಕ್ ಎಲ್ಲನೂ ಸಹ ಬ್ಯಾಗಲ್ಲಿ ಹಾಕ್ಕೊಂಡು ಹೋಗ್ತಾರೆ. ಇವರು ಓಡಾಡಿರೋ ಜಾಗದಲ್ಲಿ ಯಾವುದಾದ್ರು ಫಿಂಗರ್ ಪ್ರಿಂಟ್ ಅಥವಾ ಇವ್ರ ಕೂದಲೇನಾದರೂ ಬಿದ್ದಿರುತ್ತೆ. ಫಾರೆನ್ಸಿಕ್ ಅವ್ರು ಬಂದು ಇವರನ್ನು ಕಂಡುಹಿಡಿತಾರೆ ಅಂತ ಮುಂದಾಲೋಚನೆ ಮಾಡಿ ಇವರು ನಡೆದಾಡಿರೋ ಜಾಗದಲ್ಲೆಲ್ಲ ಮೆಣಸಿನ ಪುಡಿನ ಚೆಲ್ಲೋಗಿರ್ತಾರೆ. ಇವರು ಯಾವ ದಾರಿಯಿಂದ ಬಂದರೂ ಅದೇ ದಾರಿ ಮೂಲಕ ಕಿಟಕಿಯಿಂದ ಹೊರಗೋಗಿದ್ದಾರೆ. ಇವಾಗ ಅವರು ಕಳ್ಳತನ ಮಾಡಿದಂಥ 17.7 kg ಚಿನ್ನದ ಮೊತ್ತ ಸುಮಾರು 13 ಕೋಟಿ. ಕೇವಲ 15 ಲಕ್ಷ ಲೋನ್ ಕೇಳ್ಕೊಂಬಂದಂಥ ವ್ಯಕ್ತಿ 13 ಕೋಟಿ ಚಿನ್ನನ ಆ ಬ್ಯಾಂಕಿಂದ ರಾಬ್ರಿ ಮಾಡಿರ್ತಾರೆ. ಈಗ ನೆಕ್ಸ್ಟ್ ಡೇ ರಾಬರಿ ಆಗಿರೋ ಅಂಥ ವಿಷಯ ಎಲ್ಲರಿಗೂ ಗೊತ್ತಾಗುತ್ತೆ. ಪೊಲೀಸವ್ರು ಬರ್ತಾರೆ, ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅವ್ರಿಗೆ ಯಾವುದೇ ರೀತಿಯಾದಂಥ ಪ್ರೂಫ್ ಸಿಗಲ್ಲ. ಯಾಕಂದರೆ ಆಲ್ರೆಡಿ ಅವ್ರು CC ಕ್ಯಾಮ್ರಾನ ಎತ್ಕೊಂಡೋಗಿರ್ತಾರೆ ಮತ್ತು ಹಾರ್ಡ್ ಡಿಸ್ಕು ಸಹ ಎತ್ಕೊಂಡೋಗಿರ್ತಾರೆ. ಜೊತೆಗೆ ಯಾವುದೇ ಎವಿಡೆನ್ಸ್ ಸಹ ಸಿಗಬಾರ್ದು ಅಂತ ಅವರು ನಡೆದಾಡಿರೋ ಅಂಥ ಜಾಗದಲ್ಲೆಲ್ಲ ಮೆಣಸಿನ ಪುಡಿನ ಹಾಕೋಗಿದ್ದಾರೆ. ಸೊ ಇದರಿಂದ ಯಾವುದೇ ರೀತಿಯಾದಂಥ ಫಾರೆನ್ಸಿಕ್ ಎವಿಡೆನ್ಸ್ ಸಿಗೋದಿಲ್ಲ. ನೆಕ್ಸ್ಟ್ ಆ ಬೇಕ್ರಿ ಓನರ್ ಆ 17 kg ಚಿನ್ನದ ಜೊತೆ ಅವ್ರ ಊರಿಗೆ ಹೋಗ್ತಾರೆ. ಅವ್ರ ಊರಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಸೇಫ್ ಲಾಕರ್ನ ಪರ್ಚೇಸ್ ಮಾಡಿರ್ತಾರೆ. ಆ ಸೇಫ್ಟಿ ಲಾಕರ್ ಒಳಗಡೆ 17 kg ಚಿನ್ನನ ಕ್ಲೀನಾಗಿ ಭದ್ರವಾಗಿ ಎತ್ತಿಟ್ಟು ಆ ಲಾಕರ್ನ ಅವ್ರ ಮನೆ ಪಕ್ಕದಾಗೆ ಒಂದು ಬಾವಿ ಇರುತ್ತೆ. ಆ ಬಾವಿ ಒಳಗಡೆ 15 ಅಡಿ ನೀರಿರಲ್ಲ, ಇನ್ನು 20 ಅಡಿ ನೀರಿರುತ್ತೆ. ಆ ಬಾವಿ ಒಳಗಡೆ ಈ ಲಾಕರ್ನ ಕ್ಲೀನಾಗಿ ಎತ್ತಿಟ್ಟಿರ್ತಾರೆ. ಇನ್ನು ರಿಮೈನಿಂಗ್ 0.7 kg ಚಿನ್ನನ ಇವರು ಸಣ್ಣದಾಗಿ ಅಂಗಡಿಗಳಲ್ಲಿ ಮಾರಿ ಬಂದಿರೋ ದುಡ್ಡಲ್ಲಿ ಇನ್ನು ಮಿಕ್ಕಿದಂಥ 5 ಜನಕ್ಕೆ 1 ಲಕ್ಷದಂಗೆ ಹಂಚ್ತಾರೆ. ಅವರು ಕೇವಲ ಸ್ವಲ್ಪ ಚಿನ್ನವನ್ನು ಬಳಸ್ಕೊಳೋಕ್ಕೆ ಕೂಡ ಒಂದೇ ಒಂದು ಕಾರಣ ಇದೆ. ಅವರೇನಾದರೂ ಒಂದೇಕಿತ 17 kg ಚಿನ್ನನ ಏನಾದರೂ ಮಾರಿದ್ರು ಅಂದರೆ ಇನ್ವೆಸ್ಟಿಗೇಷನ್ ಮಾಡೋ ಟೈಮಲ್ಲಿ ತಗಲಾಕ್ಕೊಬೋದು ಅನ್ನೋ ಮುನ್ನೆಚ್ಚರಿಕೆಯಿಂದ ಅವರು ಕೇವಲ 0.7 kg ಮಾತ್ರ ಮಾರಿ ಇನ್ನು ಮಿಕ್ಕಿದಂಥ 17 kgನ ಸೇಫ್ಟಿಯಾಗಿ ಎತ್ತಿಟ್ಟಿರ್ತಾರೆ. ಸ್ವಲ್ಪ ವರ್ಷಗಳ ನಂತರ ಅದನ್ನು ಮಾರಿಕೊಂಡು ಎಲ್ಲರೂ ಸಮನಾಗಿ ಹಂಚ್ಕೊಳೋಣ ಅಂತ ಎಲ್ಲರೂ ಒಂದೇ ಮಾತು ಮೇಲೆ ನಿಂತಿರ್ತಾರೆ. ಆದರೆ ಕಷ್ಟಪಡದೆ ಬಂದಂಥ ಈ ರೀತಿ ಹಣ ತುಂಬ ದಿನ ಉಳಿಯುವುದಿಲ್ಲ ಅನ್ನೋ ಹಾಗೆ ಪೊಲೀಸರ 6 ತಿಂಗಳ ಸತತ ಇನ್ವೆಸ್ಟಿಗೇಷನ್ನ ನಂತರ ಈ 6 ಜನ ಪೊಲೀಸರ ಕೈಗೆ ತಗಲಾಕ್ಕೊತಾರೆ. ಪೊಲೀಸರು ಈ 6 ಜನ ಯಾವ ರೀತಿ ತಗಲಾಕ್ಕೊಂಡ್ರು ಅನ್ನೋ ವಿಷಯ ಮಾತ್ರ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಟಿದ್ದಾರೆ. ಏನೇ ಆದರೂ ಆ ಬೇಕ್ರಿ ಓನರ್ನ ತಲೆಗೆ ಒಂದು ಸಲಾಮ್ ಹೇಳಲೇಬೇಕು. ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಅರ್ಥ. ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಿಲ್ ದೆನ್ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.